ಫ್ರೆಂಡ್ಸ್, ಇವತ್ತಿನ ನನ್ನ ರೆಸಿಪಿ ನಾರ್ತ್ ಕರ್ನಾಟಕದ ಪಲ್ಯ ಆದಂತಹ ಉದುರ್ ಪಿಟ್ಲ ಅಂದರೆ ಕಡಲೆ ಹಿಟ್ಟಿನಿಂದ ಮಾಡುವಂತಹ ಒಂದು ಡ್ರೈ ಪಲ್ಯ. ಇದು 2 ರಿಂದ 3 ದಿನಗಳವರೆಗೆ ಹಾಳಾಗೋದಿಲ್ಲ. ಹಾಗಾಗಿ ಇದನ್ನು ನೀವು ಟ್ರಾವೆಲ್ ಮಾಡುವಾಗ ಅಥವಾ ಪಿಕ್ನಿಕ್ಕಿಗೆ ಹೋದಾಗ ಕ್ಯಾರಿ ಮಾಡಬಹುದು. ಉದುರ್ ಪಿಟ್ಲವನ್ನು ಜೋಳದ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ತಿನ್ನಬಹುದು. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಕೆಳಗಡೆ ಇರುವ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ಇನ್ನಷ್ಟು ನಾರ್ತ್ ಕರ್ನಾಟಕದ ರೆಸಿಪಿಗಾಗಿ ನನ್ನ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಇವಾಗ ಉದುರ್ ಪಿಟ್ಲ ಮಾಡಲು ಸ್ಟಾರ್ಟ್ ಮಾಡೋಣ. ಉದುರ್ ಪಿಟ್ಲ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, 1 ಬಟ್ಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ನೆಕ್ಸ್ಟ್ ಎಣ್ಣೆ, ಇದು ಡ್ರೈ ಪಲ್ಯ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ನೆಕ್ಸ್ಟ್ ಹಸಿಮೆಣಸಿನಕಾಯಿ ಪೇಸ್ಟು ಮತ್ತು ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ ಹಾಕೋದ್ರಿಂದ ಇದಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಇದು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟು ಶೇಂಗಾ ಪುಡಿ, ಶೇಂಗಾ ಬೀಜನ ಹುರಿದ್ಬಿಟ್ಟು ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ, ಜೀರಿಗೆ, ಸಾಸಿವೆ, ಬೆಲ್ಲ, ಉಪ್ಪು, ಹುಣಸೆಹಣ್ಣು, ಕರಿಬೇವು, ಇಂಗು ಮತ್ತು ಈರುಳ್ಳಿ. ಇಲ್ಲಿ ಈರುಳ್ಳಿ ಎಣ್ಣೆ 2 ಜಾಸ್ತಿ ಬೇಕಿದೆ. ಡ್ರೈ ಪಲ್ಯ ಆಗಿರೋದ್ರಿಂದ ಈರುಳ್ಳಿ ಮತ್ತು ಎಣ್ಣೆ ಜಾಸ್ತಿ ಇದ್ದರೆ ಅದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಉದುರ್ ಪಿಟ್ಲ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಕಡಾಯಿ ಬಿಸಿ ಮಾಡಲಿಟ್ಟಿದೆ. ಇಲ್ಲಿ ಕಡಾಯಿ ಬಿಸಿಯಾಗಿದೆ ಇವಾಗ. ನೆಕ್ಸ್ಟ್ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ನೆಕ್ಸ್ಟ್ ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಸಿಡಿದ್ಮೇಲೆ ಕರಿಬೇವು, ಇಂಗು, ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಮತ್ತು ಅರಿಶಿನ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಹುರಿಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು. ಇದನ್ನು ಈರುಳ್ಳಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು 2 ರಿಂದ 3 ನಿಮಿಷ ನಾನು ಚೆನ್ನಾಗಿ ಈರುಳ್ಳಿನ ಹುರಿದಿದ್ದೀನಿ. ನಾನು ಆಗಲೇ ಹೇಳಿದಂಗೆ ಇದು ಡ್ರೈ ಪಲ್ಯ, ತುಂಬ ದಿನ 2-3 ದಿನವರೆಗೂ ಇಡ್ಬೋದಲ್ವ. ಹಾಗಾಗಿ ನೀವು ಈರುಳ್ಳಿನ ಚೆನ್ನಾಗಿ ಹುರಿದ್ರೆ ಪಲ್ಯ ಬೇಗ ಹಾಳಾಗಲ್ಲ. ಈಗ ನೆಕ್ಸ್ಟ್ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಅಚ್ಕಾರದ ಪುಡಿ, ಉಪ್ಪು ಮತ್ತು ಬೆಲ್ಲ, ಶೇಂಗಾ ಪುಡಿ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಲಿ ಹುರಿಬೇಕು. ನೆಕ್ಸ್ಟ್ ಇವಾಗ ಹುಣಸೆ ಹುಳಿ ಹಾಕೋಣ. ನೆಕ್ಸ್ಟ್ ನಾನು ನೀರು ಹಾಕ್ತಾ ಇದ್ದೀನಿ 1 ಬಟ್ಲು. ನೀವು ಕಡಲೆ ಹಿಟ್ಟು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಸೇಮ್ ಕ್ವಾಂಟಿಟಿಯಲ್ಲಿ ನೀರು ಹಾಕಬೇಕು. ನಾನು 1 ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಬಟ್ಲು ನೀರು ಹಾಕ್ತಾ ಇದ್ದೀನಿ. ಈಗ ಇದು ನೀರು ಸ್ವಲ್ಪ ಕುದಿ ಬರಬೇಕು. ಇವಾಗ ಕುದಿಯಲ್ಲಿ ಬಿಡೋಣ. ಅದು ಕುದಿಯೋಕ್ಕಿಂತ ಮುಂಚೆ ಖಾರ ಮತ್ತು ಉಪ್ಪು ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಹುಳಿ, ಉಪ್ಪು, ಖಾರ ಏನಾದರೂ ಬೇಕಂದರೆ ಇವಾಗಲೇ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ನೋಡಿದ್ದು ಮಸಾಲೆ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಗ್ಯಾಸ್ ಸಿಮ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಕಡಲೆ ಹಿಟ್ಟು ಹಾಕೋಣ. ಇವಾಗ ಕಡಲೆ ಹಿಟ್ಟಿನ ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಕಡೆ ಉದುರಿಸ್ಬೇಕು. ನೀಟಾಗಿ ಕೈಯಿಂದ ಎಲ್ಲ ಕಡೆ ಈ ಥರ ಉದುರಿಸ್ಬೇಕು ಇದನ್ನು. ನೆಕ್ಸ್ಟ್ ಇದನ್ನು ಮುಚ್ಚಿಟ್ಬಿಡ್ಬೇಕು. ಮಿಕ್ಸ್ ಮಾಡಬಾರ್ದು ಇವಾಗಲೇ, ಇದನ್ನು ಮುಚ್ಚಿಡೋಣ. ಇವಾಗ ಈಗ 2 ನಿಮಿಷ ಆಗಿದೆ. ಇದು ಬೆಂದಿದೆ ಅಂತ ನೋಡೋಣ. ನೋಡಿ ಈ ಥರ ಬೆಂದಿರುತ್ತಲ್ಲ. ನೆಕ್ಸ್ಟ್ ಈ ಥರ ಸ್ಪೂನ್ ತೊಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಇದನ್ನು ಗಂಟೆಲ್ಲ ಹೊಡಿಬೇಕು ಚೆನ್ನಾಗಿ. ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈಗ ನೋಡಿ ಎಲ್ಲ ಗಂಟೆಲ್ಲ ಚೆನ್ನಾಗಿ ಹೊಡೆದಿದ್ದೀನಿ. ಆ್ಯಕ್ಚುಲಿ ಏನು ಗಂಟಾಗಲ್ಲ, ಆದರೂ ಕೂಡ ಅದು ಈರುಳ್ಳಿ ಮತ್ತು ಇದು ಖಾರ ಉಪ್ಪು ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು.
ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿಬಿಡಬೇಕು. ಮಿಕ್ಸ್ ಮಾಡಿ ಮತ್ತೆ 2 ನಿಮಿಷ ಈಗ ಮುಚ್ಚಿಡೋಣ. ಇನ್ನೊಂದು ಸ್ವಲ್ಪ ಬೆಂದುಬಿಟ್ರೆ ಇದು ರೆಡಿ ಆಗುತ್ತೆ. ಈಗ ಒಂದು 2 ನಿಮಿಷ ಮತ್ತೆ ಮುಚ್ಚಿಡೋಣ. ಈಗ 2 ನಿಮಿಷ ಆಗಿದೆ, ಬೆಂದಿದೆ ಅಂತ ನೋಡೋಣ. ನಮ್ಮ ಉದುರು ಪಿಟ್ಲ ನೋಡಿ ಇವಾಗ ರೆಡಿ ಆಗಿದೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ಸರ್ವ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಉದುರು ಪಿಟ್ಲ ರೆಡಿ ಆಗಿದೆ ನೋಡಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಕೂಡ ಡ್ರೈ ಆಗುತ್ತೆ. ಹಾಗಾಗಿ ನೀವು ಆರಾಮಾಗಿ ಇದನ್ನು 2 ರಿಂದ 3 ದಿನವರೆಗೂ ತಿನ್ನಬಹುದು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.